ಭತ್ತ ಖರೀದಿಸಿ ರೈತರಿಗೆ ಪಂಖನಾಮ ಹಾಕಿದ ದಳ್ಳಾಳಿಯನ್ನು ಗ್ರಾಮಕ್ಕೆ ಕರೆತಂದು ಕೋಡಿ ಹಾಕಿದ ಗ್ರಾಮಸ್ಥರು 2 ವರ್ಷಗಳಿಂದ ರೈತರಿಗೆ ಹಣ ಕೊಡದೆ ಮೋಸ. ಬ್ಲಾಂಕ್ ಚೆಕ್ ಕೊಟ್ಟು ರೈತರನ್ನು ಯಾಮಾರಿಸಿದ ದಳ್ಳಾಳಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಭಟ್ಟನರಸಾಪುರ ಗ್ರಾಮದಲ್ಲಿ ಘಟನೆ. ಶರಣಬಸವ ಎನ್ನುವ ದಳ್ಳಾಳಿಯನ್ನು ಕೂಡಿ ಹಾಕಿದ ಗ್ರಾಮಸ್ಥರು ಬರೋಬ್ಬರಿ 20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಹಣ ಮೋಸ. ರೈತರಿಂದ ಭತ್ತ ಖರೀದಿಸಿ ಹಣ ಕೊಡದೆ ಸತಾಯಿಸುತ್ತಿದ್ದ ಶರಣಬಸವ. 2 ವರ್ಷಗಳಿಂದ ನೆಪ ಹೇಳಿ ರೈತರಿಂದ ತಪ್ಪಿಸಿಕೊಳ್ಳುತ್ತಿದ್ದ ದಳ್ಳಾಳಿ. ಚೆಕ್ ಬೌನ್ಸ್ ಆದರೂ ಕ್ಯಾರಿ ಎನ್ನದೇ ತಿರುಗಾಡುತ್ತಿದ್ದ ಶರಣಬಸವ. ದಳ್ಳಾಳಿ ಜೊತೆ ಪೊಲೀಸರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವ ಆರೋಪ. ಪೊಲೀಸರಿಗೆ ದೂರು ನೀಡಿದರೂ ಮೌನ ವಹಿಸಿರುವ ಆರೋಪ. ಕನಕಗಿರಿ ಪೊಲೀಸರ ನಿರ್ಲಕ್ಷ್ಯದಿಂದ ದಳ್ಳಾಳಿಯಿಂದ ಮೋಸದ ಆರೋಪ. ಹಣ ಕೊಡುವವರಿಗೂ ಬಿಟ್ಟು ಕಳಿಸಲ್ಲ ಎನ್ನುತ್ತಿರೋ ರೈತರು. 2 ದಿನಗಳಿಂದ ಗ್ರಾಮದಲ್ಲಿಯೇ ಕೋಡಿ ಹಾಕಿರೋ ರೈತರು ಗ್ರಾಮಸ್ಥರು. ಲಿಂಗಪ್ಪ ಎಟ್ಟಿ ಅಂತ ನಮ್ಮ ಹೆಸರು, ಸಿಂಗಾಳ ನಮ್ಮದು. ಇವರಿಗೆ 2020 ಶರಣಬಸವ ಕೊಟ್ಟಿದ್ದೀವಿ. ನಾವು ಸಿಂಗಾಳ ರೀ, ಇವ್ರು ಅಣವಾಳ ರೀ. 2023 7ನೇ ತಿಂಗಳ 7ನೇ ತಾರೀಕಿಗೆ ನೆಲ್ಲಿ ತಿಂದ್ರಿ. 1038 ಚೀಲ ನೆಲ್ಲಿ ತಿಂದ್ರಿ. ಯಾವ ಕಾವೇರಿ ಸೋನ 2050 ರೂಪಾಯಿ ರೇಟ್, 2050 ರೂಪಾಯಿ ರೇಟ್. ಅದು ಅಂಗಡಿ ಮಾದುರ್ಗ, ಅಲ್ಲಿಂದ ಸೋಮನಾಥಪ್ಪ ಅಂತೇಳಿ ಮಿಲ್ಲು, ಬಾಂಡೆ ಮಿಲ್ಲಿಗೆ ಕೊಟ್ಟಿದ್ರಿ. ಅದು ಅಂಗಡಿ ಹೆಸರು ನಮಗೆ ಅಂಗಡಿ ತೋರಿಸಿಲ್ಲ, ತಾನೇ ಪಟ್ಟಿ ಮಾಡಿಸ್ಕೊಂಬಂದು ನಮಗೆ ತೋರಿಸ್ಯಾನ್ರಿ. ಪಟ್ಟಿ ಮಾಡಿಸ್ಕೊಂಬಂದು ತೋರಿಸಿದ ಮೇಲೆ ಆಯ್ತು ಬಿಡಪ್ಪ ಅಂತಂದ್ರೆ ನಾವು 4 ಲಕ್ಷ ಹಾಕಿರಿ ಅಮೌಂಟು. ನಾನು RTGS ಮಾಡಿರಿ. 3,03,000 ರೂಪಾಯಿ RTGS ಮಾಡಿರಿ. ಉಳಿಕೆದ ಅಮೌಂಟ್ ಕೇಳಕ್ಕೆ ಹೋದ್ನಪ್ಪ ಅಂದ್ರೆ ಅವ್ರೇನಂತಾರೆ ರೀ, ನಾವು ಕೊಟ್ಟು ಕಳಿಸಿಬಿಟ್ಟಿವಿ ಅಂತಂದ್ರೆ. ಕೊಟ್ಟು ಕಳಿಸಿದ ಸಂಬಂಧ ಇಲ್ಲ ನಮಗೆ RTGS ಮಾಡ್ಬೇಕು. ಅವರು ಎಚ್ಚೋಲಿ ಈತ ಏನಂತಾರ ನಮಗೆ ಕೊಟ್ಬಿಟ್ಟಾನ ಅಂತ ಹೇಳ್ತಾರೆ ರೀ. ಅವರು ನಮಗೇನು ಸಂಬಂಧ ಇಲ್ಲ, ನೀವು ಆತ್ಮ ಮಾಡಿಕೆ ಹೋರ ಅಂತಂತ. ಆತ ಹೆಂಗೆ ಸಂಬಂಧ ಅಂತಂದ್ರೆ ನಮಗೆ ಅವ್ರ ಸಂಬಂಧ ಹೌದಲ್ಲ ರೀ. RTGS ಮಾಡಿದ ಮೇಲೆ ಇವರು ಶಾಮೀಲ್ ಅದಾರೆ ಸರ್. ಶಾಮೀಲ್ ಇದ್ದಾಗ ಅವ್ರು ಏನು ಮಾತಾಡಿದ್ರನ್ನ ಮಾತಾಡಂಗಿಲ್ಲ. ಇವ್ನು ನಾನು ಇಸ್ಕೊಂಡಿನ ಅಂತ ಹೇಳ್ತಾನೆ ರೀ. ಈಗ ಯಾರು ತಕ್ಕ ಹೋಗ್ರಿ, ಪೊಲೀಸರು ತಕ್ಕೊಂದಪ್ಪ ಅಲ್ಲೇ ಕೇಳ್ಕಿರಪ್ಪ ಅಂತಂತ ಹೇಳ್ತಾರೆ. ನಾವು ಏನು ಮಾಡ್ಬೇಕು ರೀ, ರೈತರಾಗಿ ನಾವು ಎಣ್ಣೆ ಕುಡಿಬೇಕು ರೀ. ಏನು ಮಾಡ್ಬೇಕು ಹೇಳ್ರಿ? ಇದಕ್ಕೆ ಉದಾಹರಣೆ ಏನು ಹೇಳ್ಬೇಕು ಹೇಳ್ರಿ? ಈಗ ಕೇಳಿದ್ನಪ್ಪ ಅಂದ್ರೆ ಇವತ್ತು ಕೊಡ್ತು, ನಾಳೆ ಕೊಡ್ತು, 1 ವಾರ ಕೊಡ್ತು, 4 ದಿನಕ್ಕೆ ಕೊಡ್ತು. ಬರೀ ಇದನ್ನ ಹೇಳ್ಕೊಂತ ಬಂದು ಈಗ 18-20 ತಿಂಗಳಾಯ್ತು ರೀ. ಏನು ಮಾಡ್ಬೇಕು ಹೇಳ್ರಿ ಸರ್ ನಾವು ರೈತರಾಗಿ? ಇಷ್ಟೆಲ್ಲ ಮಾಡ್ತಾರ್ರಿ ಇವರು. ಮಾದುರ್ಗ ಐತಲ್ರಿ, ಮಾದುರ್ಗ, ಅಲ್ಲಿಂದ ಸೋಮನಾಥಪ್ಪ, ಅದು ಅಂಗಡಿ ಹೆಸರು ಹೇಳಪ್ಪ, ಕನಕಚಲ ಎಂಟರ್ಪ್ರೈಸಸ್. ಇವರೆಲ್ಲರೂ ಇದು ಮಾಡಕತ್ತಾರ, ನಮಗೆ ಗೋಲ್ಮಾಲ್ ಮಾಡಕತ್ತಾರ. ಸರಿ, ಇವ್ರ ಬ್ರದರ್ ಸಿಟಿ ಆಸ್ಪತ್ರೆಗೆ ಎಣ್ಣೆ ಕುಡಿದು ಬಿದ್ದಾರ್ರಿ. ಇವ್ರ ಬ್ರದರ್ ಇವ್ ಅಣ್ಣ ತಮ್ಮಗ ಜಗಳ ಇವ್ರು ನೆಲ ಕೊಳ್ಳಾರ್ದಕ್ಕೆ ಅವ್ನು ಸಾಲದಲ್ಲಿ ಬಂದು ಅವ್ರ ಅಣ್ಣ ನೆದಿ ಮೇಲೆ ಹೆಂಗ್ ಹಿಡ್ಕೊಂಡು ಕೇಳಿದಕ್ಕೆ ಅವ್ನು ಎಣ್ಣೆ ಕುಡಿದು ಬಿದ್ದಾನ್ರಿ ಸಿಟಿ ಆಸ್ಪತ್ರೆ ಗಂಗಾವತಿ. ಕಳೆದ 1 ತಿಂಗಳಿಂದ ನಾನು ಇವ್ರಿಗೆ ಕೊಟ್ಟೀನಿ ಭತ್ತ 250 ಚೀಲ ನೆಲ ಕೊಟ್ಟೀನಿ. ಕೊಟ್ಟರೆ ಇವ್ರು ಅಂತ ಹೇಳಿದ್ರು 1 ತಿಂಗಳದೊಳಗೆ ನಾನು ನಿಮ್ಗೆ ಅಮೌಂಟ್ ಕೊಡ್ತಂತ ಹೇಳ್ಯಾರ. 10 ದಿನದಾಗ ಕೊಡ್ತಂತ ಹೇಳ್ಯಾರ. 10 ದಿನ ಹೋಯ್ತು, 1 ತಿಂಗಳು ಹೋಯ್ತು, 1.5 ತಿಂಗಳು ಆಯ್ತು. ಅಮೌಂಟ್ ನಮ್ಗೆ ಕೊಡೋಲ್ಲ, ಕೊಡೋ ಭರವಸೆನೂ ಕೂಡ ಇಲ್ಲ. ಅವ್ರು ಕೊಡ್ತೀವಿ ಅಂತಾರೆ. ಇಂಥ ಭಾಳ ಸಹಾಯ ಮಾಡಿಬಿಟ್ರಿ ಇವರು. ನಮ್ಮೂರಿಂದ ಒಂದು 8ರಿಂದ 10 ಜನ ಅದಾರೆ. ರೈತರು ಅಮೌಂಟ್ ಎಷ್ಟು ಕೊಡ್ಬೇಕಣ್ಣ? ಅಮೌಂಟ್ ನಮ್ಮೂರಷ್ಟೇ 13 ಲಕ್ಷ. ನಮ್ಮ ಹೆಸರು ಸುರೇಶ್ ಅಂತಂದು. ಈ ಶರಣಬಸಪ್ಪ ಅವ್ರಿಗೆ ಇದೇ ತಿಂಗಳು ಡಿಸೆಂಬರ್ 22ಕ್ಕೆ ನೆಲ್ ಕೊಡಿ ಸರ್. 10 ದಿನ ಪೇಮೆಂಟ್ ಹೇಳ್ದ. 10 ದಿನ ಪೇಮೆಂಟ್ ಕೊಡೋಕ್ಕಾಗಲ್ಲ ರೀ ಅವ್ರಿಗೆ. 15 ದಿನ ಹೇಳ್ದ. 15 ದಿನ ಕೊಡೋಕ್ಕಾಗಲ್ಲ. ಈಗ ನಮ್ಮಣ್ಣ ಲಾಸ್ಟ್ ಮಿಕ್ಕಿದ ಕಾಲಕ್ಕೆ ಎಣ್ಣೆ ಕುಡಿದು ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ. ಯಾವ ಆಸ್ಪತ್ರೆ? ವರ್ಷ ಹಾಸ್ಪಿಟ್ಲು. ಆ ಸತ್ರ ಇವ್ರ ಕಾರಣೋತ್ತರ ಹೊರತಾಗಿ ನಾವು ನಮ್ಗೆ ಯಾವುದು 17 ಲಕ್ಷ ಕೊಟ್ಟೇನಿ ರೀ. ಇನ್ನು 13 ಲಕ್ಷ ಕೊಡ್ಬೇಕು. ಹಂಗೇನಾರು ಕೊಡ್ತಂತ ಹೇಳೀನಿ. ಒಂದು 15 ದಿವಸ ಜಾಸ್ತಿ ಆಗೈತೆ ಟೈಮ್ಗಿಂತ. 15-20 ದಿನ ಜಾಸ್ತಿ ಆಗೈತೆ. ನಾನು ಹೇಳೋದಕ್ಕಿಂತ 15-20 ದಿನ ಜಾಸ್ತಿ ತಿಂಗಳಾಗೈತೆ. ಅವ್ರು ರೊಕ್ಕ ಕೊಟ್ಟಾರ, ನಾವು ಕೊಡ್ಬೇಕು. ಹೊಲ ಮಾರಿ ಕಟ್ಟಕತ್ತೇನೆ. ಯಾವ ಹೊಲ ಮಾರಲ್ಲ ಸರ್. ಹೊಲ ಎಲ್ಲಿಂದ ಮಾಡ್ತಾರೆ? ಹೊಲನ ಮಾರ್ತಂದ್ರೆ ಅವನು ಅಕ್ರಮ ಸಕ್ರಮ ಭೂಮಿ ಕೊಟ್ಟಿದ್ರು. 20 ತಿಂಗಳು ನಮಗೆ ಅದಕ್ಕೆ ನಿಮ್ಮನ್ನು ಕರೆಸಿ ನೀವು ಪೊಲೀಸ್ ಸ್ಟೇಷನ್ ಕೂಡ ಬರ್ಬೇಕು ಸರ್. ಪೊಲೀಸರು ಕೂಡ ನಮಗೆ ಏನೇನು ಮಾಡಲ್ಲ. 2
2-3 ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗಿನಿ, ಅಲ್ಲಿಂದ ಇದಕ್ಕೆ ಕೂಡ ಹೋಗಿನ್ರಿ, ನಾನು ಕೃಷಿ ಇಲಾಖೆಗೆ ಇದಕ್ಕೆ ಕೂಡ ಹೋಗಿನಿ, FMC ಕೂಡ ಹೋಗಿವ್ರಿ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿವ್ರಿ, ಎಲ್ಲ ಇದು ಮಾಡಿವ್ರಿ. ಅವ್ರು ಏನು ಕ್ರಮನ ತಗೊಳ್ಳಿಲ್ಲ ಯಾರ ಅಂಗಡಿಯರ ಮೇಲೆ. ಏನ್ ಸರ್, ನಾವು ಎಲ್ಲ ಮಾಡಿ ಕಾಸಿ ಕೈ ಬಿಟ್ಟಿವ್ರಿ ಸರ್. ಈಗ ಲಾಸ್ಟ್ ಇಲ್ಲಿಗೆ ಬಂದು ನಿಂತ್ಕೊಂತೀವಿ ನೋಡ್ರಿ ಸರ್.